ಮಾಲೂರು ಪಟ್ಟಣದ ಅಭಿವೃದ್ಧಿಗೆ ಮತ್ತೊಂದು ಐತಿಹಾಸಿಕ ಮುನ್ನಡೆ ಸಿಕ್ಕಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಮಾಲೂರು ಪುರಸಭೆಯನ್ನು ಅಧಿಕೃತವಾಗಿ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಶಾಸಕ ಕೆ.ವೈ. ನಂಜೇಗೌಡರು ಇಂದು 11/8/2025 ಉದ್ಘಾಟನೆ ನೆರವೇರಿಸಿದರು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೃಷ್ಣಪ್ಪ, ಸದಸ್ಯರಾಗಿ ಭವ್ಯ, ಶ್ರೀಮತಿ ಪದ್ಮಾ, ಭಾರತಮ್ಮ, ಶಂಕರಪ್ಪ, ಗ್ಯಾರಂಟಿ ಸದಸ್ಯೆ ವಿಜಯಲಕ್ಷ್ಮಿ ಮೇಡಂ ಹಾಗೂ ಮುರಳಿ ಅವರಿದ್ದರು. ಶಾಸಕ ನಂಜೇಗೌಡರು ಮಾತನಾಡುತ್ತಾ, ಮಾಲೂರು ಇತಿಹಾಸ ಪುಟದಲ್ಲಿ ಇಂದು ತನ್ನ ಹೆಸರನ್ನು ದಾಖಲಿಸಿದೆ. ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಹೊಂದಿರುವುದು ಹತ್ತಿರದ ವರ್ಷಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಪರಿಣಾಮವಾಗಿದೆ. ಹಂತ ಹಂತವಾಗಿ ನಡೆಯುತ್ತಿರುವ ಈ ಅಭಿವೃದ್ಧಿಗೆ ಈ ಮೇಲ್ದರ್ಜೆ ಹೊಸ ತಿರುವು ನೀಡಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣವನ್ನು ನಗರಸಭೆಯ ವತಿಯಿಂದ ಭವಿಷ್ಯದ ಕೊಡುಗೆಯಾಗಿ ಘೋಷಿಸಲಾಯಿತು. ಈ ಯೋಜನೆ 2019ರಲ್ಲಿ ಸಿ.ಪಿ. ನಾಗರಾಜ್ ಅವರಿಂದ ಪ್ರಸ್ತಾಪಗೊಂಡಿದ್ದು, ಇದೀಗ ಕೊನೆ ಹಂತದಲ್ಲಿದೆ ಎಂದು ತಿಳಿಸಲಾಗಿದೆ. ವರ್ಷಕ್ಕೆ ಸುಮಾರು 7 ಕೋಟಿ ಅನುದಾನವನ್ನು ನಗರಸಭೆಗೆ ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಮಾಲೂರು ನಗರದ ಮೂಲಭೂತ ಸೌಕರ್ಯಗಳಲ್ಲಿ ಗಣನೀಯ ಅಭಿವೃದ್ಧಿ ನಿರೀಕ್ಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಪುಷ್ಪಾ ಎಸ್.ವಿ. ಮಾಲೂರು. ಇನ್ನೂ ಮಾತನಾಡೋರು ಇದ್ದರು. ನಾನು ಆಶ್ರಯ ಕಮಿಟಿ ಮೀಟಿಂಗ್ ಅಂದ್ಬಿಟ್ಟಿದ್ದೀನಿ. ಅದರಿಂದ ನೋಡಿದೆ, ನಾನು ಎಲ್ಲರೂ ಅಭಿಪ್ರಾಯ ಹೇಳಿ ಅಂದರೆ ಭಾಷೆ ಶುರು ಮಾಡಿಕೊಂಡಿದ್ದೆ, ಲಾಂಗ್ ಭಾಷೆ. ಅದರಿಂದ ಬೇಡ, ನಾನೇ ನೇರವಾಗಿ ಬಂದ್ಬಿಟ್ಟಿದ್ದೀನಿ. ಯಾರೇ ಏನೇ ಮಾತಾಡಿದ್ರು ಕೂಡ ಈ ದಿನ ಒಂದು ವಿಶೇಷವಾದ ದಿನ ಮಾಲೂರು. ನಾವ್ಯಾರು ಇದರ ಮರೆಯೋಕ್ಕೆ ಆಗಲ್ಲ. ಯಾರ್ಯಾರ ಅಧಿಕಾರದಲ್ಲಿದ್ವಿ, ಯಾರ್ಯಾರ ಕಾಲದಲ್ಲಿ ಏನಾಯಿತು, ಯಾರ್ಯಾರ ಕಾಲದಲ್ಲಿ ಏನು ಆಗಲಿಲ್ಲ, ಅದು ಚರ್ಚೆ ಬೇಡ. ಯಾರ ಕಾಲದಲ್ಲಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥದ್ದು ಆಗಿದೆ ಅನ್ನೋದೇ ಒಂದು ಉಳಿಯೋದು ಅಷ್ಟೇ. ನಾವ್ಯಾರು ಬದುಕಿರಲ್ಲ, ಯಾರು ಬದುಕಲೇ ಇರುತ್ತೆ. ಎಸ್ಟಿಮೇಟ್ಗೂ ಗ್ಯಾರಂಟಿ ಇಲ್ಲ. ಆದರೆ ಸಿಕ್ಕಂಥ ಅವಕಾಶದಲ್ಲಿ ಉಳ್ಕೊಂಡಂಥದ್ದು ಏನು ಮಾಡಿದ್ವಿ ಅನ್ನೋದು ಮಾತ್ರ ನಮ್ಮ ಜೊತೆಲಿ ಉಳ್ಕೊಂಡಿದ್ದು. ನಾನು ಇದು ನಂಬಿರೋನು. ನಾನು 86ರಿಂದ ಸಿಕ್ಕೋಸ್ಗೆ ರಾಜಕಾರಣಕ್ಕೆ ಬಂದು ಅವಕಾಶ ಸಿಕ್ಕಿದಾಗೆಲ್ಲ ಇದನ್ನು ನೆನಪು ಮಾಡ್ಕೊಳ್ಳೋದು. ನನಗೆ ಸಿಕ್ಕಿದ ಅವಕಾಶ ಏನು ಮಾಡಿದರೆ ಉಳ್ಕಂತದೆ ಅನ್ನೋದು ಹುಡುಕಿ ಒಂದು ಏನೋ ಒಂದು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಪುರಸಭೆ ಕೂಡ ಅಷ್ಟೇ. ಪುರಸಭೆ ಇತಿಹಾಸ ಏನು, ಯಾರು ಮಾಡಿದ್ದು? ಸ್ವಾತಂತ್ರ್ಯ ಬಂದಿರಲಿಲ್ಲ. 1937ರಲ್ಲಿ ಪುರಸಭೆ